ಕನ್ನಡ ನಾಡು, ಇದು ಕನ್ನಡಿಗರ ನಾಡಿ ಮಿಡಿತ. ರಾಜ್ಯ ಸರ್ಕಾರ ಇಡೀ ರಾಜ್ಯದಲ್ಲಿ ಇವತ್ತೇನು ಇಂದಿರಾ ಕ್ಯಾಂಟೀನ್ ಪ್ರಾರಂಭವಾಗಿದೆ. ಬಹಳ ಕಮ್ಮಿ ವೆಚ್ಚದಲ್ಲಿ ₹5 ಟಿಫನ್, ₹5 ಟಿಫನ್, ₹10 ಊಟ. ಹಾಗಾಗಿ ಮಾಮೂಲಿ ಜನರು ಕೂಡ ಊಟ ಮಾಡಬಹುದು. ಸರ್ಕಾರಗಳು ಬಂದ್ಮೇಲೆ ಬಡವರಿಗೆ ಒಳ್ಳೆ ಕೆಲಸ ಮಾಡೋ ನಿಟ್ಟಿನಲ್ಲಿ ಸರ್ಕಾರಗಳು ಬರಬೇಕು. ಹೀಗಾಗಿ ಮಾನ್ಯ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯ ಸರ್ ಅವರು, DK ಶಿವಕುಮಾರ್ ಅವರು, ಮತ್ತೆ ರಾಹುಲ್ ಗಾಂಧಿ ಅವರು, ಸೋನಿಯಾ ಗಾಂಧಿ ಅವರು, ಯಾಕಂದ್ರೆ ಬಡವರಿಗೆ ಅನುಕೂಲ ಆಗೋ ನಿಟ್ಟಿನಲ್ಲಿ ಈ ಇಂದಿರಾ ಕ್ಯಾಂಟೀನ್ ಪ್ರಾರಂಭವಾಗಿದೆ. ಅನೇಕ ಮಕ್ಕಳು, ಶಾಲೆಗೆ ಹೋಗುವಂತ ಮಕ್ಕಳು ಬಹಳ ಹಳ್ಳಿಗಳಿಂದ ಏನು ಸಿಟಿಗೆ ಬಂದು ಓದ್ಲಿಕ್ಕೆ ಬರ್ತಾರೆ, ಕಾಲೇಜು ಸ್ಕೂಲ್ಗೆ. ಆ ಮಕ್ಕಳಿಗೆ ಮಧ್ಯಾಹ್ನ ಊಟದ ವ್ಯವಸ್ಥೆ ಇರಲಿ, ಬೆಳಗ್ಗೆ ಟಿಫನ್ ವ್ಯವಸ್ಥೆ ಇರಲಿ, ಬಹಳಷ್ಟು ಕಷ್ಟ ಆಗ್ತಿತ್ತು. ಹಾಗಾಗಿ ಈ ಇಂದಿರಾ ಕ್ಯಾಂಟೀನ್ ಆಗಿರೋದ್ರಿಂದ ಬಹಳಷ್ಟು ಒಳ್ಳೇದಾಗ್ತಿತ್ತು. ಯಾಕಂದ್ರೆ ಹಿಂದೆಲ್ಲ ಕೇಳ್ತಿದ್ವಿ, ನಮ್ಮ ಅಜ್ಜಿಯವರೆಲ್ಲ ಇಂದ್ರಮ್ಮ ಅಂತಿದ್ರು. ನಮ್ಗೆ ಇಂದ್ರಮ್ಮ ಅಂದ್ರೆ ಅವ್ರು ಏನ್ ಮಾಡ್ಯಾರಂತ, ಅವ್ರೆಲ್ಲೋ ಡೆಲ್ಲಿಯಲ್ಲಿ ಇದಾರ, ಡೆಲ್ಲಿಯಲ್ಲಿ ಇದ್ದಾರಲ್ಲ ನಮ್ಮ ಅಜ್ಜಿ ಕೇಳ್ತಾಳ ಇಂದ್ರಮ್ಮ ಅಂತಂದು. ನನಗೆ ಆಮೇಲೆ ಬೆಳೀತಾ ಗೊತ್ತಾಯ್ತು, ಇವತ್ತೇನು ನಮ್ಗೆ 3-4 ಎಕರೆ ಗದ್ದೆ, ನಮ್ಗೆ ಒಂದ್ ಸೆನ್ಸ್ ಕೂಡ ಭೂಮಿ ಇದ್ದಿದ್ದಿಲ್ಲ. ಆ 4 ಎಕರೆ ಗದ್ದೆ ನಾವು ಆರ್ಥಿಕವಾಗಿ ನಾನು ಕೂಡ ಓದಿ ಈ ಮಟ್ಟಕ್ಕೆ ಬರ್ಬೇಕಂದ್ರೆ ಆ ತಾಯಿ ದಯೆ. ಆ 4 ಎಕರೆ 5 ಎಕರೆ ಗದ್ದೆ ಬಂದಿಲ್ಲ ಅಂದ್ರೆ ನಾವು ಈ ಮಟ್ಟಕ್ಕೆ ಬರೋಕ್ ಕೂಡ ಆಗ್ತಿದ್ದಿಲ್ಲ. ಹಾಗಾಗಿ ಬಹಳಷ್ಟು ಕಾಂಗ್ರೆಸ್ ಸರ್ಕಾರ ಬಹಳಷ್ಟು ಬಡವರಿಗೆ ಇವತ್ತು ಯಾವುದೇ ಕಾನೂನುಗಳು ಬಂದಿದ್ರೆ, ವಿಧಿಯ ವೇತನ ಇರಲಿ, ನೆರಾಗ ಇರಲಿ, ಅದೇ ರೀತಿ ಅನೇಕ ಸೌಲಭ್ಯಗಳು ಇವತ್ತು ಬಂದಿದ್ರೆ ಅದು ಕಾಂಗ್ರೆಸ್ ಸರ್ಕಾರದಿಂದ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಇವತ್ತು ದೇಶ ಸ್ವತಂತ್ರ ಸಿಕ್ಕ ಮೇಲೆ ಎಷ್ಟು ಇವತ್ತೇನು ವಿರೋಧ ಪಕ್ಷದವ್ರು ನಮ್ಗೆ ಹೇಳ್ತಾರ ಕಾಂಗ್ರೆಸ್ ಪಕ್ಷ ಏನ್ ಮಾಡಿತ್ತಂತ, ವಿರೋಧ ಪಕ್ಷದವ್ರು ನಾನು ಮಾತಾಡಕ್ಕೆ ಇಷ್ಟಪಡ್ತೀನಿ. ಇವತ್ತು ದೇಶಕ್ಕೆ ಸ್ವತಂತ್ರ ಬಂದ್ಮೇಲೆ ನಮ್ಗೆ ಯಾವುದೇ ಬಸ್ ಇದ್ದಿದ್ದಿಲ್ಲ, ಅಂಚೆ ವ್ಯವಸ್ಥೆ ಇದ್ದಿದ್ದಿಲ್ಲ, ಕರೆಂಟ್ ಇದ್ದಿದ್ದಿಲ್ಲ, ಫೋನ್ ಇದ್ದಿದ್ದಿಲ್ಲ, ಯಾವುದೇ ಕಾಲೇಜ್ಗಳು ಇದ್ದಿದ್ದಿಲ್ಲ, ಯಾವುದೇ ಅಣೆಕಟ್ಟುಗಳು, ಇವತ್ತೇನು ನೀರಾವರಿ ಅಣೆಕಟ್ಟುಗಳು ಇದಾವಲ್ಲ, ಯಾವುದೇ ನೀರಾವರಿ ಅಣೆಕಟ್ಟುಗಳು ಇದ್ದಿದ್ದಿಲ್ಲ, ನೀರಾವರಿ ವ್ಯವಸ್ಥೆ ಇದ್ದಿದ್ದಿಲ್ಲ. ಇಂಥ 100 ಸಮಸ್ಯೆಗಳು ಏನು ಎದುರಿಸಿದ ದೇಶ. ಅಂತ ಟೈಮ್ನಲ್ಲಿ ಕಾಂಗ್ರೆಸ್ ಸರ್ಕಾರ ದೇಶದ ಚುಕ್ಕಾಣಿ ಹಿಡಿದು ಇವತ್ತು ನಾವಿಲ್ಲಿ ನಿಂತ್ಕೊಂಡು ಇಷ್ಟು ಸ್ವತಂತ್ರವಾಗಿ ಕುಂತೀವಿ ಅಂದ್ರೆ ಅದಕ್ಕೆ ಮೂಲ ಕಾಂಗ್ರೆಸ್ ಪಕ್ಷ ಅಂತ ನಾನು ಹೆಮ್ಮೆಯಿಂದ ಹೇಳಕ್ಕೆ ಇಷ್ಟಪಡ್ತೀನಿ. ಇವತ್ತೇನು ಕಾಂಗ್ರೆಸ್ ಪಕ್ಷ ದೀನ ದಲಿತರು, ಬಡವರು, ಎಲ್ಲಾ ಜನಗಳಿಗೆ ಸಮಾನವಾಗಿ ಹಕ್ಕು ಕೊಟ್ಟು ಇವತ್ತಿಗೂ ಕೂಡ ನಮ್ಗೆ ಬಡ ಜನಗಳಿಗೆ ಒಳ್ಳೇದಾಗಂತ ಕೆಲಸಗಳು ಇವತ್ತೇನು ಅನೇಕ ಜನ ಹಳ್ಳಿಗಳಲ್ಲಿ ಓದ್ತೀವಿ. ಸರ್, ಸಿದ್ದರಾಮಯ್ಯ ಸರ್ ಮಾಡಿದಂತೆ ₹2,000 ನಮ್ಗೆ ಎಷ್ಟೋ ಹೆಲ್ಪ್ ಆಗ್ತೀವಿ ಸರ್. ಇವತ್ತು ಬಸ್ ವ್ಯವಸ್ಥೆ ಇರಲಿ, ಅನೇಕ ಇವತ್ತೇನು ಉಚಿತ ಕರೆಂಟ್ ಇರಲಿ, 10 kg ಅಕ್ಕಿ ಇರಲಿ, ಯಾವುದೇ ಸರ್ಕಾರಗಳು ಅನೇಕ ಸರ್ಕಾರಗಳು ಬಂದು ಹೋಗ್ತಾವ. ಆದ್ರೆ ಕಾಂಗ್ರೆಸ್ ಪಕ್ಷ ಮಾಡಿದಂತ ಕೆಲಸಗಳು ಇತಿಹಾಸದಲ್ಲಿ ಯಾರು ಕೂಡ ಮಾಡಲ್ಲ. ಇವತ್ತು ದೇಶದಲ್ಲಿ ಸ್ವತಂತ್ರ ಸಿಗಬೇಕಾದ್ರೂ ಕೂಡ ಇವತ್ತು ಕಾಂಗ್ರೆಸ್ ಪಕ್ಷದ ಕೊಡುಗೆ ಬಹಳಷ್ಟು ಇದಾರ. ಹಂಗಾಗಿ ಇವತ್ತು ಮಕ್ಕಳಿಗೆಲ್ಲ ಹೇಳ್ಬೇಕು, ಬಾಬಾ ಸಾಹೇಬ್ರು ಇವತ್ತೇನು ಸಂವಿಧಾನ ಬರೆಯಕ್ ಕೂಡ ಪಕ್ಷದ ಸಿದ್ಧಾಂತದಲ್ಲಿ ಸಂವಿಧಾನ ಬರೆದು ಇವತ್ತು ದೇಶಕ್ಕೆ ಸಮಾನವಾದ ಹಕ್ಕುಗಳು ಕೊಡ್ಲಿಕ್ಕೆ ಕಾಂಗ್ರೆಸ್ ಪಕ್ಷದ ಕೊಡುಗೆ ಕೂಡ ಐತೆ ಅಂತ ನಾನು ಹೆಮ್ಮೆಯಿಂದ ಹೇಳಕ್ ಇಷ್ಟಪಡ್ತೀನಿ. ಇವತ್ತು ಅನೇಕ ಬಡವರು ಏನಿದಾರ, ಇದನ್ನ ಅವೇರ್ನೆಸ್ ಮೂಡಿಲ್ಲ, ಅಂದ್ರೆ ಓಪನ್ ಆಗಿದ್ದಲ್ಲ ಕಾಲೇಜ್ಗಳಲ್ಲಿ, ಸ್ಕೂಲ್ಗಳಲ್ಲಿ, ಮತ್ತೆ ಅನೇಕ ಜನಗಳು ಇವತ್ತೇನು ತಹಸೀಲ್ದಾರ್ ಆಫೀಸು, ಪೊಲೀಸ್ ಸ್ಟೇಷನ್ ಇಲ್ಲೆಲ್ಲ ಬಂದಂತ ಜನಗಳಿಗೆ, ಬಡವರಿಗೆ ಇಂದಿರಾ ಕ್ಯಾಂಟೀನ್ ಪ್ರಾರಂಭ ಆಯ್ತು ಅಂತ ತಾವೆಲ್ಲ ತಿಳಿಸ್ಬೇಕಾಗ್ತೈತಿ. ಅದೇ ರೀತಿ ನಮ್ಮ ಪತ್ರಿಕಾ ಮಾಧ್ಯಮದಲ್ಲೂ ಕೂಡ ತಾವು ಕೂಡ ಇಂದಿರಾ ಕ್ಯಾಂಟೀನ್ ಅಂದ್ರೆ ನನ್ಗೆ ಫಸ್ಟ್ ಅನಿಸುತ್ತೆ, ಲಾಸ್ಟ್ ಟೈಮ್ ಸಿದ್ದರಾಮಯ್ಯ ಸರ್ ಇದ್ದಾಗ ಗವರ್ಮೆಂಟ್ ಇದ್ದಾಗ ಇಂದಿರಾ ಕ್ಯಾಂಟೀನ್ ಆಗಿಲ್ಲ. ಈ ಸತ್ಯ ಕಂಪ್ನಿ ಕುರ್ಕೊಂಡು ಬೈರತಿ ಸುರೇಶ್ ಹೇಳಿ, ಇಲ್ಲ ಇಡೀ ರಾಜ್ಯಕ್ಕೆ ನೀವೇನಾದ್ರು ಮಾಡ್ರಿ, ನಮ್ ಕಂಪ್ನಿ ಕುರ್ಕೊಂಡು 2 ಕೊಡ್ಬೇಕಂತ ಹೇಳಿದ್ರೆ 2 ಕೂಡ ಕೊಟ್ಟಿದ್ದಾರೆ. ಮುಂದೆ ಬರೋ ದಿನಗಳಲ್ಲಿ ಜಮೀನು ಕೂಡ ಬಹಳಷ್ಟು ದೊಡ್ಡವರು, ಅಲ್ಲಿ ಕೂಡ ಮಾಡಿದ ತಪ್ಪಿಲ್ಲ. ಯಾಕಂದ್ರೆ ಅಲ್ಲಿರಂತ ಲೇಬರ್ಸ್ ಅನೇಕ ಬಡ ಜನಗಳು ಇದ್ದಾರೆ. ಅಂತಲ್ಲಿ ಕೂಡ ಇನ್ನೊಂದು ಕೂಡ ಜಮೀನೂರಲ್ಲಿ ಪ್ರಾರಂಭ ಮಾಡ್ಲಿಕ್ಕೆ ಪ್ಲಾನ್ ಮಾಡ್ತಿದ್ವಿ. ಹಂಗಾಗಿ ಇವತ್ತು ನಿಮ್ಮ ಪ್ರೀತಿ ವಿಶ್ವಾಸ ಎಲ್ಲ ಒಳ್ಳೆ ಕೆಲಸಗಳು ಮಾಡ್ಲಿಕ್ಕೆ ನಿಮ್ಮ ಆಶೀರ್ವಾದ ಇದು. ನಾನು ಬಂದಿದ್ರೆ ಕ್ಯಾಂಟೀನ್ ರೋಡ್ ಮಾಡ್ಬೇಕು, ರಸ್ತೆ ಮಾಡ್ಬೇಕು, ಮಿನಿ ವಿಧಾನಸೌಧ ಕಟ್ಬೇಕು, 100 ಬೆಡ್ ಹಾಸ್ಪಿಟಲ್ ಕಟ್ಬೇಕಂದ್ರೆ ನೀವು ನನಗೆ ಆಶೀರ್ವಾದ ಮಾಡಿದ್ಮೇಲೆ 100 ಬೆಡ್ ಹಾಸ್ಪಿಟಲ್ ಕಟ್ಬೇಕಂದ್ರೆ ನೀವು ನನಗೆ ಆಶೀರ್ವಾದ ಮಾಡಿದ್ಮೇಲೆ ನಾನು ಇಂಥವೆಲ್ಲ ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಆಯ್ತು. ಯಾಕಂದ್ರೆ ನೀವಿದ್ರೆ ನಮ್ಗೇನಿಲ್ಲ, ನೀವು ಮಾಮೂಲು ಒಬ್ಬ ಸೇವಕನಿದ್ದಂಗೆ ನೀವು ಜವಾಬ್ದಾರಿ ಕೊಟ್ಟಿರಲ್ಲ, ಆ ಜವಾಬ್ದಾರಿನ ಸಮರ್ಪಕವಾಗಿ ನಿಭಾಯಿಸಿದ ಶಕ್ತಿ ತಾವೆಲ್ಲ ತುಂಬಿದ್ರಿ. ಆ ದೇವರ ಆಶೀರ್ವಾದ ಇಲ್ಲ ಕುರುಗೋಡು ಹೆಚ್ಚೆಚ್ಚಿಗೆ ಅಭಿವೃದ್ಧಿ ಆಗಲಿಕ್ಕೆ ಇದಾಗ್ತಿದೆ. ಕುಡಿಯ ನೀರಿನ ಕೆರೆಗಳು, ಅನೇಕ ಕೆಲಸಗಳು ತಾವೆಲ್ಲ ಹೇಳ್ಬೋದು. ಈಗಾಗಲೇ ಮಾಧ್ಯಮದಲ್ಲಿ ನಾನು ನೋಡ್ತಿದ್ದೆ, ಬೆಳಗ್ಗೆ
ಕೆಲ್ಸಗಳಿಲ್ಲ, ಕಾಂಗ್ರೆಸ್ ಸರ್ಕಾರ ಬಂದ್ರೆ ಗ್ರಾಂಟ್ಗಳಿಲ್ಲ ಅಂತ. ನಾನು ನಿಮ್ಗೊಂದು ಮಾತು ಹೇಳ್ತೀನಿ, ಪ್ರತಿದಿನ ಒಂದೇಳ ನಾವು ಭೂಮಿ ಪೂಜೆ ಮಾಡಿದ್ರೆ ಒಂದು ವರ್ಷದವರೆಗೆ ಭೂಮಿ ಪೂಜೆ ಮಾಡ್ತೀವಿ. ಅಷ್ಟು ಕೆಲಸಗಳು ಟೆಂಡರ್ ಆಗಿ ಅಗ್ರಿಮೆಂಟ್ ಆಗಿದೆ. ವಿರೋಧ ಪಕ್ಷದವರು ಕಾಂಗ್ರೆಸ್ ಸರ್ಕಾರ ಬಂತು, ಬರೀ ಗ್ಯಾರಂಟಿಗಳು ಕೊಟ್ಬಿಟ್ರು, ಅದಕ್ಕೆ ದುಡ್ಡಿಲ್ಲ ಅಂತಾರ. ಒಂದ್ಸತಿ ಕಂಪ್ನಿ ಮತ್ತೆ ಕುರ್ಕೊಂಡು ಒಂದ್ಸತಿ ಬಂದ್ ಮಾಡ್ಬೇಕು. ಅವರು ಯಾರು ಇವತ್ತೆ ವಿರೋಧ ಪಕ್ಷದವರಿದಾರ ಅವ್ರು ಬಂದು ಕಂಪ್ನಿ ಕುರ್ಕೊಂಡು ನೋಡಿದ್ರೆ ಸರ್ಕಾರ ಏನ್ ಕೆಲಸ ಮಾಡ್ತಿದೆ, ಇಲ್ಲಿರೋಂಥ MLAಗಳು ಏನ್ ಕೆಲಸ ಮಾಡ್ತಾರೆ ಅವ್ರಿಗೆ ಗೊತ್ತಾಗ್ತದೆ. ನಿಂತು ಬರೋಂಥ ದಿನಗಳಲ್ಲಿ ಇಲ್ಲ DMF ಫಂಡ್ ಐತಿ, DMF ಫಂಡ್ ಬಂದ್ರೆ ಅದೊಂದು ಇನ್ನೊಂದು 300 ಕೋಟಿ ಅಂತ ಬರ್ತೈತಿ. ಈ ಬಸ್ ಸ್ಟ್ಯಾಂಡ್ ಯಾಕಂದ್ರೆ ಬಹಳಷ್ಟು ನೋವಾನಿಸ್ತೈತಿ. ನಿಂತು ಬರೋಂಥ ದಿನಗಳಲ್ಲಿ ಬಸ್ ಸ್ಟ್ಯಾಂಡ್ ಕೂಡ ಚೇಂಜ್ ಮಾಡಿ ಹೊಸ ಬಸ್ ನಿಲ್ದಾಣ ಮಾಡ್ಲಿಕ್ಕೆ ಕೂಡ ಅದೊಂದು ಬ್ಯಾಲೆನ್ಸ್ ಐತಿ. ಅದೊಂದು ಮಾಡ್ಲಿಕ್ಕೆ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತೀವಿ. ಮಿನಿ ಬಸ್ ಸ್ಟ್ಯಾಂಡ್ ಕೂಡ ಆಗಿದೆ. ಹಂಗಾಗಿ ತಾವೆಲ್ಲ ಚೆನ್ನಾಗಿ ಹೋಗ್ಬೇಕು. ಇಂಥ ಒಳ್ಳೆ ಕಾರ್ಯಕ್ರಮ ಇಂದಿರಾ ಗಾಂಧಿ ಏನಂತ ನೀವು ಬುಕ್ ತಗೋಬೇಕು, ಜೀವನ ಚರಿತ್ರೆ ಓದ್ರಿ. ನೀವು ಓದ್ರಿ, ಅದು ಪ್ರೇರಣೆ ಆಗ್ತೈತಿ. ಒಳ್ಳೊಳ್ಳೆ ಇವತ್ತು ಝಾನ್ಸಿ ಲಕ್ಷ್ಮೀ ರಾಣಿ ಇರ್ಲಿ, ಇಂದಿರಾ ಗಾಂಧಿ ಇರ್ಲಿ, ಅನೇಕ ಮಹಿಳೆಯರ ಬುಕ್ಗಳು ತಾವೆಲ್ಲ ಓದ್ಬೇಕು. ಒಳ್ಳೆ ಭವಿಷ್ಯ ಇದೆ. ಮುಂದೆ ಕೂಡ ನೀವು ಇಂದಿರಾ ಗಾಂಧಿ ಅಲ್ಲ, ನಿಮ್ಗೊಂದು ಒಳ್ಳೆ ಹೆಸರು ತರಂತ ಕೆಲಸಕ್ಕೆ ತಾವೆಲ್ಲ ಮುಂದೆ ಬರ್ಬೇಕಂತ ಹೇಳಿ ನನ್ನ ಮಾತಾಡಲಿಕ್ಕೆ ಅವಕಾಶ ಕೊಟ್ಟು ತಮ್ಮೆಲ್ಲರಿಗೂ ಮುಗಿಸ್ತೇನೆ. ಫಸ್ಟ್ ಮಕ್ಕಳ ಟಿಫನ್ ಕೊಡೋಣ, ಆಮೇಲೆ ನಮ್ಮ ಮುಖಂಡರು ಲೀಡರ್ಗಳು ಹಿಂದೆ ಬಂದ್ರೆ ಅನುಕೂಲ ಆಗ್ತೈತಿ. ಇಲ್ಲಂದ್ರೆ ಅವರು ನಿಮ್ ಸೆಂಟರ್ ಒಳಗೆ ತೋರ್ಬೇಕಂದ್ರೆ ಆಗಲ್ಲ. ಹಂಗಾಗಿ ಫಸ್ಟ್ ಬರಲೇ ಮಾಡಿ. ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ? ಹಾಗಾದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.